ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಗುರುಕುಲದಲ್ಲಿಯೇ ಉಳಿದು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಮಕ್ಕಳನ್ನು ಶಿಕ್ಷಣ ಪಡೆಯಲು ಗುರುಕುಲಕ್ಕೆ ಕಳುಹಿಸುತ್ತಿದ್ದರು. ಗುರುಕುಲದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಮಕ್ಕಳು ಆಶ್ರಮವನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಅಧ್ಯಯನ ಮಾಡುತ್ತಿದ್ದರು. ಭರತರಾಜ್ ಕೂಡ ಎಲ್ಲರಂತೆ ಗುರುಕುಲಕ್ಕೆ ಹೋಗುತ್ತಾನೆ. ಅಲ್ಲಿ ಆಶ್ರಮದಲ್ಲಿ ಗೆಳೆಯರೊಂದಿಗೆ ಬೆರೆಯತೊಡಗಿದ. ಆದರೆ ಓದಿನಲ್ಲಿ ತೀರಾ ದಡ್ಡನಾಗಿದ್ದ. ಗುರೂಜಿ ಹೇಳಿದ್ದನ್ನೆಲ್ಲ ಅವನು ಬಹಳ ಕಡಿಮೆ ತಿಳಿದುಕೊಳ್ಳುತ್ತಿದ್ದ. ಇದರಿಂದಾಗಿ ಎಲ್ಲರಲ್ಲೂ ನಗೆಪಾಟಲಿಗೆ ಗುರಿಯಾಗುತ್ತಾನೆ. ಅವನ ಸ್ನೇಹಿತರೆಲ್ಲರೂ ಮುಂದಿನ ತರಗತಿಗೆ ಹೋದರು. ಆದರೆ ಅವನಿಗೆ ಮುಂದೆ ಹೋಗಲಾಗಲಿಲ್ಲ. ಗುರೂಜಿ ಸಹ ಅಂತಿಮವಾಗಿ ಸೋಲನ್ನು ಒಪ್ಪಿಕೊಂಡರು ಮತ್ತು ಅವನಿಗೆ ಹೇಳಿದರು, ನಾನು ಎಲ್ಲವನ್ನೂ ಪ್ರಯತ್ನಿಸಿದೆ. ಈಗ ನೀನು ಇಲ್ಲಿ ನಿನ್ನ ಸಮಯವನ್ನು ವ್ಯರ್ಥ ಮಾಡದಿದ್ದರೆ ಉತ್ತಮ. ನೀನು ಮನೆಗೆ ಹೋಗಿ ನಿನ್ನ ಕುಟುಂಬ ಸದಸ್ಯರ ಕೆಲಸದಲ್ಲಿ ಸಹಾಯ ಮಾಡು. ಬಹುಶಃ ವಿದ್ಯೆ ತನ್ನ ಹಣೆಬರಹದಲ್ಲಿ ಇಲ್ಲವೇನೋ ಎಂದು ಭರತರಾಜ್ ಕೂಡ ಭಾವಿಸಿದ್ದ ಮತ್ತು ಭಾರವಾದ ಹೃದಯದಿಂದ ಅವನು ಗುರುಕುಲವನ್ನು ತೊರೆದನು. ಆಗ ಮಧ್ಯಾಹ್ನದ ಸಮಯವಾಗಿತ್ತು. ದಾರಿಯಲ್ಲಿ ಬಾಯಾರಿಕೆಯಾಗತೊಡಗಿತು. ಸುತ್ತಲೂ ನೋಡಿದಾಗ ಸ್ವಲ್ಪ ದೂರದಲ್ಲಿ ಕೆಲವು ಮಹಿಳೆಯರು ಬಾವಿಯಿಂದ ನೀರು ತೆಗೆಯುತ್ತಿರುವುದು ಕಂಡುಬಂದಿತು. ಅವನು ಬಾವಿಯ ಬಳಿಗೆ ಹೋದನು. ಹಗ್ಗದ ಚಲನೆಯಿಂದ ಕಲ್ಲುಗಳ ಮೇಲೆ ಗುರುತುಗಳಿದ್ದವು. ಆದ್ದರಿಂದ ಅವನು ಮಹಿಳೆಯರನ್ನು ಕೇಳಿದನು, ನೀವು ಈ ಗುರುತುಗಳನ್ನು ಹೇಗೆ ಮಾಡಿದ್ದೀರಿ? ಆಗ ಒಬ್ಬ ಮಹಿಳೆ ಉತ್ತರಿಸಿದಳು, ಮಗನೇ, ನಾವು ಈ ಗುರುತು ಹಾಕಲಿಲ್ಲ. ನೀರನ್ನು ಸೇದುವಾಗ ಈ ಮೃದುವಾದ ಹಗ್ಗದ ಪುನರಾವರ್ತಿತ ಚಲನೆಯಿಂದಾಗಿ ಕಲ್ಲಿನ ಮೇಲೂ ಅಂತಹ ಗುರುತುಗಳು ರೂಪುಗೊಂಡಿವೆ ಎಂದರು. ಭರತರಾಜ್ ಯೋಚನೆಯಲ್ಲಿ ಮುಳುಗಿದ್ದನು. ಮೃದುವಾದ ಹಗ್ಗದ ಪುನರಾವರ್ತಿತ ಚಲನೆಯಿಂದ ಗಟ್ಟಿಯಾದ ಕಲ್ಲಿನ ಮೇಲೆ ಆಳವಾದ ಗುರುತುಗಳನ್ನು ಮಾಡಬಹುದಾದರೆ ನಿರಂತರ ಅಭ್ಯಾಸದ ಮೂಲಕ ನಾನೇಕೆ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಅವನು ಯೋಚಿಸಿದನು. ಭರತರಾಜ್ ಬಹಳ ಉತ್ಸಾಹದಿಂದ ಗುರುಕುಲಕ್ಕೆ ಹಿಂತಿರುಗಿದನು ಮತ್ತು ನಿರಂತರ ಶ್ರಮಿಸಿದನು. ಗುರೂಜಿ ಕೂಡ ಸಂತೋಷಪಟ್ಟರು ಮತ್ತು ಸಂಪೂರ್ಣವಾಗಿ ಸಹಕರಿಸಿದರು. ಕೆಲವು ವರ್ಷಗಳ ನಂತರ ಈ ಹಿಂದುಳಿದ ಮಗು ಭರತರಾಜ್ ನಂತರ ಸಂಸ್ಕೃತದಲ್ಲಿ ದೊಡ್ಡ ವಿದ್ವಾಂಸರಾದರು. ಅನೇಕ ಕೃತಿಗಳನ್ನು ಬರೆದರು.